ಯಶು, ನನ್ನ ಸೊಸೆ ಕೈ ರುಚಿ ತಿನ್ನಬೇಕು ಅಂತ ಆಸೆಯಿಂದ ಬಂದು ಕೂತ್ಕೊಂಡಿದ್ದೀನಿ. ಮಗಳೇ, ಏನು ಸ್ಪೆಷಲ್ ಇವತ್ತು ನಿಂದು? ಮಾವ, ನಾನು ಅಡುಗೆ ಮಾಡೋ ಸ್ಪೆಷಲ್ಲು ನೀರು ದೋಸೆ ಇದೆ, ಆಮೇಲೆ ಒಚ್ಚೋಗೆ ಇದೆ, ವಾವ್, ಕೊಟ್ಟೆ ಕಡುಬಿದೆ, ಅಡೇ ಉಪ್ಪಿಟ್ಟಿದೆ, ಕೇಸರಿ ಬಾತ್ ಇದೆ. ವಾವ್, ಫ್ಯಾಂಟಾಸ್ಟಿಕ್. ದೊಡ್ಡಮ್ಮ, ನೀನ್ ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಹೊಸ ಮದುವೆ ಹೆಣ್ತರ ಕುತ್ಕೋ, ತಿಂಡಿ ಮಾಡು. ನಾನು ಈಗ ತಾನೇ ಎರಡು ಲೋಟ ಜ್ಯೂಸ್ ಕುಡಿದು ಹೊಟ್ಟೆ ಎಲ್ಲ ಗಳಗಳ ಅಂತ ಇದೆ. ಅದ್ರ ಜೊತೆಲಿ ಈಗ ತಿಂಡಿ ತಿಂದರೆ ಗ್ಯಾಸ್ ಆಗಿಬಿಡುತ್ತೆ. ನಾನು ಆಮೇಲೆ ತಿಂತೀನಿ. ಹಾಂ, ಆಯ್ತು. ಸೋಲು ಹೆಂಗೂ ಇರುತ್ತಾ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಏಯ್, ಸೋಲು ಒಪ್ಕೊಳ್ಳೋ ಮಗನೇ ಅಲ್ಲ ನಾನು. ದಂಡಿ ಎದ್ರಲಿಲ್ಲ, ದಾಡಿ ಎದ್ರಲಿಲ್ಲ. ನೋಡ್ತಾರ ಗಾಡಿಗೆ ಯಾಕೋ ಸ್ಟಾರ್ಟಿಂಗ್ ಕ್ಲಬಲ್ಲಿ ಅನ್ಸುತ್ತೆ. ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಇಷ್ಟೇ. ಏನಪ್ಪ, ನಮ್ಮಂತವ್ರು ಯೋಚನೆ ಮಾಡೋಕ್ಕೆ ಪುಸ್ತೂ ಇಲ್ಲ ಈ ಪ್ರಪಂಚದಲ್ಲಿ. ಇಫ್ ಯು ಡೋಂಟ್ ಮೈಂಡ್, ಒಂದು ಐಡಿಯಾ ಕೊಡ್ಲಾ? ಹೇಳ. ಒಂದು ಖಾಲಿ ಬಾಟ್ಲಿ ತಗೊಂಡು ಅದಕ್ಕೆ ತಣ್ಣೀರು ತುಂಬಿಸ್ಕೊಂಡು ಎಲ್ಲಾದ್ರೂ ಮೂಲೆಗೆ ಹೋಗ್ಬಿಟ್ಟು ಪೋಟ್ಕೊಂಡು ಕುತ್ಕೊಂಡ್ಬಿಡು. ನಿಂದು ಬರೀ ಮಾತು ಮಾತ್ರ ಇಷ್ಟುದ್ದ, ಬೇರೆ ಎಲ್ಲ ಏಯ್ ಬ್ರೋ, ಇವತ್ತು ಯಾಕೋ ನಾವಿಬ್ರು ಚಾಲೆಂಜ್ ಗೆಲ್ಲೋ ಥರ ಕಾಣಿಸ್ತಾನೆ ಇಲ್ಲ. ನಮ್ಮಿಬ್ಬರನ್ನ ಬಿಡೋ. ಅಪ್ಪ ಮೊದಲೇ ಬಂದು ಕೂತಿದ್ದಾರೆ. ಇವತ್ತು ಚಾಲೆಂಜ್ ಯಾರೂ ಗೆಲ್ಲಲ್ಲ. ಮಗಳೇ, ಅದೇನು ಕೊಟ್ಟೆ ಕಡುಬು ಮಾಡಿದ್ದೀನಿ ಅಂತ ಹೇಳಿದೆಯಲ್ಲ, ನಂಗೆ ತುಂಬ ಇಷ್ಟ ಬಡಿಸೋದನ್ನ. ಮಾವ, ಮೊದಲನೇ ಸಲ ಅಡುಗೆ ಮಾಡಿದ್ದೀನಿ ಈ ಮನೇಲಿ. ಸ್ವೀಟ್ ಇಂದ ಶುರು ಮಾಡೋಣ. ಮೊದಲು ಕೇಸರಿ ಬಾತ್ ಬಡಿಸ್ತೀನಿ. ಅದು ಒಂಥರ ಕರೆಕ್ಟಾಗಿ ಇದೆ, ಬಡಿಸಮ್ಮ. ಆಹಾ, ಏನ್ ಘಮ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅಣ್ಣ ಅಣ್ಣ, ಒಂದು ನಿಮಿಷ. ಸಾರಿ ಅಣ್ಣ, ತಿನ್ನೋ ಟೈಮಲ್ಲಿ ಮಾತಾಡ್ಬಿಟ್ಟೆ.